ಡೆಡ್ಲಿ ಪ್ರವಾಹಕ್ಕೆ ಹಿಮಾಚಲ ಪ್ರದೇಶ ಸಂಪೂರ್ಣ ತತ್ತರಿಸಿ ಹೋಗಿದೆ. ತೆಲುಗಿನ ಪುಷ್ಪ ಸಿನಿಮಾವನ್ನ ನೆನಪಿಸಿದೆ ಈ ಪ್ರವಾಹ. ತೆಲುಗಿನ ಪುಷ್ಪ ಸಿನಿಮಾ ನೆನಪಿಸಿದ ಪ್ರವಾಹ. ಡೆಡ್ಲಿ ಪ್ರವಾಹಕ್ಕೆ ತತ್ತರಿಸಿದ ಹಿಮಾಚಲ ಪ್ರದೇಶ. ಪ್ರವಾಹದ ನೀರಲ್ಲಿ ತೇಲಿ ಬಂದ ಮರದ ದಿಮ್ಮಿಗಳು. ಸಿನಿಮಾದಂತೆ ಮರದ ಕೆಂಪು ತುಂಡು ತೇಲಾಡ್ತಾ ಇದೆ. ಕುಲು ಭಾಗದಲ್ಲಿ ಯಮನೆರೆಗೆ ಅಲ್ಲೋಲ ಕಲ್ಲೋಲವೇ ಆಗಿದೆ. ಸಾವಿರಾರು ಮರದ ತುಂಡುಗಳು ಕಂಡು ಜನರು ಶಾಕ್ ಆಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಡೆಡ್ಲಿ ಪ್ರವಾಹಕ್ಕೆ ಹಿಮಾಚಲ ಪ್ರದೇಶದ ಜನರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ. ನೀವು ಕೂಡ ಆ ಒಂದು ಪ್ರವಾಹದ ದೃಶ್ಯಾವಳಿಗಳನ್ನು ನೋಡಬಹುದಾಗಿದೆ. ತೆಲುಗಿನ ಪುಷ್ಪ ಸಿನಿಮಾವನ್ನ ಈ ಪ್ರವಾಹ ನೆನಪು ಮಾಡಿದೆ. ಯಾಕಂದ್ರೆ ಪ್ರವಾಹದ ನೀರಲ್ಲಿ ಮರದ ದಿಮ್ಮಿಗಳು ತೇಲಿ ಬರ್ತಾ ಇದೆ. ಮರದ ದಿಮ್ಮಿಗಳು ತೇಲಿ ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವು ಕೂಡ ನೋಡಬಹುದಾಗಿದೆ. ಇನ್ನು ಕುಲು ಭಾಗದಲ್ಲಿ, ಹಿಮಾಚಲ ಪ್ರದೇಶದ ಕುಲು ಭಾಗದಲ್ಲಿ ಯಮ ನೆರೆ ಆಗಿರುವಂಥದ್ದು. ಈ ಒಂದು ಯಮ ನೆರೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸಾವಿರಾರು ಮರದ ತುಂಡುಗಳನ್ನು ಕಂಡು ಜನರು ಶಾಕ್ ಆಗಿದ್ದಾರೆ. ಹಿಮಾಚಲ ಪ್ರದೇಶ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಇಡೀ ಭಾರತದಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಅದರಂತೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇರುವಂಥದ್ದು. ಇನ್ನು ಪ್ರವಾಹದ ಸಂದರ್ಭ ಎದುರಾಗಿದೆ. ಪ್ರವಾಹದ ಸಂದರ್ಭದಲ್ಲಿ ಮರದ ದಿಮ್ಮಿಗಳು ಪ್ರವಾಹದಲ್ಲಿ ತೇಲಿಕೊಂಡು ಬಂದಿರುವಂತಹ ದೃಶ್ಯಾವಳಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಇನ್ನು ಹಿಮಾಚಲ ಪ್ರದೇಶದ ಜನರು ಭಾರೀ ಕಂಗಾಲಾಗಿದ್ದಾರೆ.